ವಿಕೃತ ಮನುಷ್ಯ. ಆಮೇಲೆ ಓಲಿ ಅವನು ಮಾಡಿದ್ದನ್ನ ಫೋಟೋ ಹೊಡೆದು ಮಡಿಕತ್ತಾರನ್ರಿ. ಉಮೇಶ್ ರೆಡ್ಡಿ ಇವನ್ ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ. ಹಿಂಗೆ ನೀವು ಸಣ್ಣ ಸಣ್ಣರಿಗೆ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು 3700 ಜ್ಞಾಪಕ ಇಟ್ಕೊಳ್ಳಿ ಹೇಳಿ. ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು. ಯಾರೇ ಆಗಿರಲಿ, ಇದರಿಂದ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ ಧಮಕಿ ಹಾಕೋದು, ಎಲ್ಲರನ್ನೂ ಎದುರಿಸೋದು, ನಾನೊಂದು ಕೈ ನೋಡ್ಕೊತೀನಿ ಅನ್ನೋದೆಲ್ಲ ಬೇಡ. ತಪ್ಪಾಗಿರೋದನ್ನ ಎಲ್ಲಿ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಗಮನ ನೀವೆಲ್ಲ ಹೋರಾಟದ ಬದುಕಿನಿಂದ ಬಂದವರು ಕುಮಾರಸ್ವಾಮಿ ಎಲ್ಲರೂ ಹೋರಾಟ ಮಾಡಲಿಕ್ಕೆ ಸಂತೋಷ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಅವರು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಒಳ್ಳೆ ಚುನಾವಣೆ ಬಿಟ್ಬಿಡೋಣ. ಚುನಾವಣೆ ಕಟ್ಕೊಂಡೆ ಅವ್ನು ಮಿನಿಸ್ಟರ್ ಆಗಿರ್ಲಿ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ಲಿ, ಸೆಂಟ್ರಲ್ಲಿ ಇದ್ರು ಒಂದೋ ಸತ್ರು ಒಂದೋ ಇವೆಲ್ಲ ಮಾಡಿ ಕೊಡಬೇಕು. ರಿಸಲ್ಟೇ ಡಿಕ್ಲೇರ್ ಮಾಡಬಾರ್ದು. ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ನಮ್ಮ ನಾಯಕರು ಭಾಷಣ ಮಾಡ್ತಾರಲ್ಲ ದೇಶದ ಉದ್ದಗಲಕ್ಕೂ, ಇದ್ರ ಬಗ್ಗೆ ಗಮನ ಹರಿಸ್ಲಿ. ನೋಡ್ರಿ, ಅಮಾನತ್ ಏನು ಪಾರ್ಟಿ ಅವ್ರದೇ ಪಕ್ಷ. ನನ್ನನ್ನು ಹೆಂಗೆ ಅಮಾನತ್ ಮಾಡಿದ್ರು, ತೆಗೆದು ಅರ್ಧ ಗಂಟೆಗೆ ಎತ್ಬಿಟ್ರು. ನಾನೇನು ದೇವೇಗೌಡರ ಮೇಲೆ ಕುಮಾರಸ್ವಾಮಿ ಮೇಲೆ ಮಾತಾಡಿದ್ದೆ? ನಾನು ಯಾರ ಮೇಲೆ ನನಗೆ ನೋವು ಮಾಡಿದ್ರ ಮೇಲೆ ಮಾತಾಡಿದ್ದೆ? ತಪ್ಪೇನಿತ್ತು? ಅರ್ಧ ಗಂಟೆಗೆ ತೆಗೆದು ಎತ್ಬಿಟ್ರಲ್ರಿ. ಅರ್ಧ ಗಂಟೆಗೆ ನಿನ್ನೂ ಕೇಳಲಿಲ್ಲ, ನನ್ನೂ ಕೇಳಲಿಲ್ಲ. ಈಗ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಭಾಳ ಆಮೇಲೆ ಯಾಕಿನ್ನೂ ರೇವಣ್ಣನ ಸಸ್ಪೆಂಡ್ ಮಾಡಲಿಲ್ಲ? ರೇವಣ್ಣನ ಪಾತ್ರ ಇಲ್ವಾ ಇದ್ರೊಳಗೆ? ಆ ಸಂತ್ರಸ್ತೆ ಟಿವಿನಲ್ಲಿ ಹೇಳಿಲ್ವಾ, ಅಪ್ಪನ ಕಡಿಕೆ ಮಗನ ಕಡಿಕೆ ನಾವೇನ್ ಮಾಡೋಣ ಅಂತ ಹೇಳಿ ದಯವಿಟ್ಟು. ನೋಡ್ರಿ, ನನ್ನ ಪ್ರಶ್ನೆ ಒಂದು, ಫಸ್ಟ್ ಮಾಡಿರೋದ್ರ ಬಗ್ಗೆ ತೀರ್ಮಾನಕ್ಕೆ ಬನ್ನಿ. ಮಾಡಿದ ಮೇಲೆ ಪೆನ್ ಡ್ರೈವ್ ಅವನು ಅಂತಾನೆ ಬೇಕು ಸಿಕ್ಕಿದ ಮೇಲೆ. ಅದನ್ನ ಒಟ್ಟೆ ಕೇಳಿ, ಅದಕ್ಕೆ ಕೇಳಿ. ಈಗ ಆಗೋದೆಲ್ಲ ಆಗೋಗ್ಬಿಟ್ಟಿದೆ. ಸರ್ಕಾರ ಇನ್ನು ಪೆನ್ ಡ್ರೈವ್ಗಳನ್ನ ಎಲ್ಲೂ ಬಿಡುಗಡೆ ಆಗ್ದಂಗೆ, ಜನಕ್ಕೆ ಯಾರಿಗೂ ಹೋಗ್ದಂಗೆ ಕಂಟ್ರೋಲ್ ಮಾಡಿ ಆ ಹೆಣ್ಣುಮಕ್ಳ ಸಂತ್ರಸ್ತರು ಏನಿದ್ದಾರೆ ಅವ್ರ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಯಾರ್ದು ಅಲ್ಲಣ್ಣ, ನಿಂದು ತಗೊಂಡೋಗಿ ನಂದು ತಗೊಂಡೋಗಿ ಯಾರ ವೈರಲ್ ಮಾಡಕ್ಕಾಗ್ತಾ ಹೇಳಿ? ಏನಂದ್ರೆ ಆಗೋಗಿದೆ ಅಲ್ಲ. ಅದಕ್ಕೆ ಕೇಳ್ತೀನಿ ಕೇಳಿ, ಇದು ಎಲ್ಲಿಂದ ಆಗಿರೋದು ಅಂದ್ರೆ ಆ ಡ್ರೈವರ್ ಇಂದಲೇ ಆಗಿರೋದು. ಡ್ರೈವರ್ನೇ ಎಲ್ಲ ಕಡೆಗೂ ಕೊಟ್ಟಿದ್ರು. ಏನ್ ಬೇಕು ಕಾನೂನಲ್ಲಿ ಏನಿದೆಯೋ, ಯಾರು ತಪ್ಪು ಮಾಡಿದಾರೋ ನೋಡ, SIT ಇದೆ, ಎಲ್ಲ ಈಚೆಗೆ ಬರಲಿ. ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿನ ಅನ್ವಯ ಎಲ್ರಿಗೂ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ. ಕುಮಾರಸ್ವಾಮಿ ಅವರು ಇದನ್ನೇ ಕಡಿಮೆ ಮಾಡ್ಕೋಬೇಕು ಅಂತ ಹೇಳೋದು. ನಾನು ಅವ್ರ ಬಗ್ಗೆ ಗೌರವ ಇದೆ, ಕುಮಾರಸ್ವಾಮಿ ಅವ್ರ ಬಗ್ಗೆ, ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಅವರು. ಈಗ ಇದ್ರೊಳಗೆ ಯಾವ ಹೇಳ್ತೀನಿ ಕೇಳಿ, ಈ ಹುಡುಗ ಮಾಡದೇ ಇದ್ರೆ ಮಹಾನಾಯಕ ಹೆಂಗ್ ಮಾಡ್ತಿದ್ದ? ಮಾಡಂದಾರುವೆ ನೀವು ಆಮೇಲೆ ಚಿಂತನೆ ಮಾಡಿ, ಯಾರ ಮೇಲಾರ ಹೇಳಿ. ಫಸ್ಟ್ ಇದಕ್ಕೆ ಕಂಟ್ರೋಲ್ ಮಾಡಿ, ಆ ಹೆಣ್ಮಕ್ಳ ಬದುಕನ್ನು ಉಳಿಸಿ, ಆ ಸಂತ್ರಸ್ತರ ಪರ ಬನ್ನಿ, ಆಮೇಲೆ ಮಾತಾಡಿ. ಯಾರು ಹಂಚಿದ್ರು, ಏನು ಮಾಡಿದ್ರು, ಎಲ್ಲಿ ಹಂಚಿದ್ರು. ನಮಗೆ ತಿಳಿದ ಮಟ್ಟಿಗೆ BJP ಹಂಚಿದ್ರು ಅಂತಾರೆ, ಕುಮಾರಣ್ಣನ ಕಡೆಯಿಂದಲೇ ಹಂಚಿದ್ರು ಅಂತ ಕೆಲವರು ಹೇಳ್ತಾರೆ. ಇದೆಲ್ಲ ನಂಬಕ್ಕಾಗ್ತ? ಆಗ್ಬೇಕು. ಅದೇನು ತಪ್ಪಾಗಿ, ಅದೇನು ಅನ್ಯಾಯ ನಡೆದಲೇ ಇದ್ದು ಈ ತರ ಹಂಚಿದ್ರೆ ನಿಜಕ್ಕೂ ತಪ್ಪೇ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೋಡೋಣ, ತಪ್ಪು ಯಾರು ಮಾಡಿದಾರೋ ಎಲ್ಲ ಹಂತದಲ್ಲೂ ಎಕ್ಸಾಮಿನೇಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.